ನಮಸ್ಕಾರ ಸ್ನೇಹಿತರೆ, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತ ದೇಶದಲ್ಲಿ ದುಡ್ಡಿನ ನಗರ ಅಂತಾನೆ ಫೇಮಸ್ ಆಗಿರುವ ಮುಂಬೈ ನಗರದಲ್ಲಿ ನಡೆದಿರುವ ಈ ಭಿಕ್ಷುಕನ ಘಟನೆ ನಿಜವಾಗಿಯೂ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿ ಹೊರಬರ್ತಾ ಇದೆ. ಸ್ನೇಹಿತರೆ, ಒಂದು ದಿನ ಮುಂಬೈ ನಗರದಲ್ಲಿ ಭಿಕ್ಷೆ ಬೇಡುತ್ತಿದ್ದ ಒಬ್ಬ ಭಿಕ್ಷುಕ ಬ್ಯಾಂಕ್ ಒಳಗೆ ಪ್ರವೇಶ ಮಾಡ್ತಾನೆ. ಬ್ಯಾಂಕ್ ಒಳಗಡೆ ಇದ್ದ ಸೆಕ್ಯೂರಿಟಿ ಗಾರ್ಡ್ಸ್, ಬ್ಯಾಂಕ್ ಸಿಬ್ಬಂದಿಗಳು ಮತ್ತು ಗ್ರಾಹಕರು ಭಿಕ್ಷುಕನನ್ನು ಒದ್ದು ಬೈದು ಹೊರಗಡೆ ಹಾಕ್ತಾರೆ. ನಂತರ ಬ್ಯಾಂಕ್ ಮ್ಯಾನೇಜರ್ ಗಾಬರಿಯಿಂದ ಚೇಂಬರ್ ಒಳಗಡೆಯಿಂದ ಹೊರಗಡೆ ಓಡೋಡಿ ಬಂದು ಭಿಕ್ಷುಕನನ್ನು ಮತ್ತೆ ಬ್ಯಾಂಕ್ ಒಳಗೆ ಕರ್ಕೊಂಡು ಬರ್ತಾರೆ. ನಂತರ ಬ್ಯಾಂಕ್ ಸಿಬ್ಬಂದಿಗಳು, ಗ್ರಾಹಕರು ಮತ್ತು ಸೆಕ್ಯೂರಿಟಿ ಗಾರ್ಡ್ಸ್ ಬಾಯಿ ಮೇಲೆ ಬೆರಳಿಡ್ಕೊಂತಾರೆ. ಇದೇನಪ್ಪ ಇದು, ಮ್ಯಾನೇಜರ್ ಭಿಕ್ಷುಕನ ಕೈ ಹಿಡ್ಕೊಂಡು ಬ್ಯಾಂಕ್ ಒಳಗೆ ಕರ್ಕೊಂಡು ಬರ್ತಾ ಇದ್ದಾರಲ್ವಾ ಅಂತ. ಸ್ನೇಹಿತರೆ, ಸಹಜವಾಗಿಯೇ ಎಂಥವರಿಗಾದರೂ ಕೂಡ ಈ ರೀತಿಯ ಘಟನೆ ನಡೆದರೆ ಆಶ್ಚರ್ಯ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ, ಏನಾಗ್ತಾ ಇದೆ ಅಂತ ಸಾಕಷ್ಟು ಪ್ರಶ್ನೆಗಳು ಕೂಡ ಹುಟ್ಟುತ್ತೆ. ಒಬ್ಬ ಭಿಕ್ಷೆ ಬೇಡುವ ಭಿಕ್ಷುಕನನ್ನು ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ ಒಳಗೆ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಎಂಥವರಿಗಾದರೂ ಕೂಡ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಸ್ನೇಹಿತರೆ, ಈ ಭಿಕ್ಷುಕ ಯಾರು? ಈ ಭಿಕ್ಷುಕನಿಗೆ ಬ್ಯಾಂಕ್ ಒಳಗೆ ಇಷ್ಟೊಂದು ಮರ್ಯಾದೆ ಸಿಕ್ಕಿದ್ದು ಏನಕ್ಕೆ? ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ. ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ, ಚೆಕ್ ಮಾಡಿ. ಸ್ನೇಹಿತರೆ, ನಿಮಗೆ ಗೊತ್ತಾ, ಭಾರತ ದೇಶದಲ್ಲೇ ಅತಿ ಹೆಚ್ಚು ಭಿಕ್ಷುಕರು ಇರುವ ಒಂದು ರಾಜ್ಯ ಯಾವ್ದಪ್ಪ ಅಂತಂದ್ರೆ ಅದೇ ವೆಸ್ಟ್ ಬೆಂಗಾಲ್. ಈ ಒಂದು ಸರ್ವೆ ರಿಪೋರ್ಟ್ ಹೇಳಿರುವ ಪ್ರಕಾರ ವೆಸ್ಟ್ ಬೆಂಗಾಲ್ ರಾಜ್ಯದಲ್ಲಿ 70,000 ರಿಂದ 81,000 ಭಿಕ್ಷುಕರು ಇದ್ದಾರೆ ಅಂತ. ವೆಸ್ಟ್ ಬೆಂಗಾಲ್ ಆದ ಮೇಲೆ ನಂತರ ಬರೋದು ಉತ್ತರ ಪ್ರದೇಶ್. ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್ ಆದ ಮೇಲೆ ನಂತರ ಭಿಕ್ಷುಕರ ತಾಣ ಅಂತಾನೆ ಫೇಮಸ್ ಆಗಿರುವ ನಗರ ಬರುತ್ತೆ, ಅದು ಮುಂಬೈ. ಮುಂಬೈ ನಗರದಲ್ಲೂ ಕೂಡ ಸಾವಿರಾರು ಭಿಕ್ಷುಕರು ಪ್ರತಿದಿನ ಭಿಕ್ಷೆ ಬಿಡ್ತಾರೆ. ಇದೇ ಮುಂಬೈ ನಗರದಲ್ಲಿ ಒಂದು ದಿನ ಏನಾಗುತ್ತೆ ಅಂತಂದ್ರೆ, ನೀವು ನೋಡ್ತಾ ಇದ್ದೀರಲ್ವಾ, ಈ ಭಿಕ್ಷುಕನ ಹೆಸರು ಭರತ್ ಅಪಟೆ. ಮುಂಬೈ ನಗರದ ಅತ್ಯಂತ ಮಾಡರ್ನ್ ಭಿಕ್ಷುಕ. ಸ್ನೇಹಿತರೆ, ದಿನ ಬುಧವಾರ, ಸಮಯ ಬೆಳಗ್ಗೆ 11:30 ಈ ಭಿಕ್ಷುಕ ಬ್ಯಾಂಕ್ ಒಳಗೆ ಪ್ರವೇಶ ಮಾಡಿಬಿಡ್ತಾನೆ. ಇದೇ ಸಮಯಕ್ಕೆ ಬ್ಯಾಂಕ್ ಅನ್ನು ಕಾಯುತ್ತಾ ಇದ್ದ ಸೆಕ್ಯೂರಿಟಿ ಗಾರ್ಡ್ ಟೀ ಕುಡಿಯೋದಕ್ಕೆ ಹೋಗಿರ್ತಾನೆ. ಭಿಕ್ಷುಕ ಬ್ಯಾಂಕ್ ಒಳಗೆ ಹೋಗೋದು ಸೆಕ್ಯೂರಿಟಿ ಗಾರ್ಡ್ಸ್ಗೆ ಗೊತ್ತೇ ಆಗೋದಿಲ್ಲ. ಬ್ಯಾಂಕ್ ಒಳಗೆ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿಗಳು, ಗ್ರಾಹಕರು ಭಿಕ್ಷುಕನನ್ನು ನೋಡಿ ಕೂಗಾಡ್ತಾರೆ, ನೀನು ಏನಕ್ಕೆ ಒಳಗಡೆ ಬಂದೆ? ಬ್ಯಾಂಕಿಂದ ಈಗಲೇ ಹೊರಗಡೆ ಹೋಗು, ಇಲ್ಲ ಅಂದ್ರೆ ಪೊಲೀಸರಿಗೆ ಕರೆ ಮಾಡಬೇಕಾಗುತ್ತೆ ಅಂತ ಹೆದರ್ಸ್ತಾರೆ. ಭಿಕ್ಷುಕ ಬ್ಯಾಂಕ್ ಒಳಗಡೆ ಬಂದಿರೋದು, ಬ್ಯಾಂಕ್ ಒಳಗಡೆ ಗಲಾಟೆ ಆಗ್ತಾ ಇರೋದು ಮ್ಯಾನೇಜರ್ಗೆ ಗೊತ್ತೇ ಆಗೋದಿಲ್ಲ. ಬ್ಯಾಂಕ್ ಮ್ಯಾನೇಜರ್ ಚೇಂಬರ್ ಒಳಗಡೆಯಿಂದ ಹೊರಗಡೆ ಏನು ಕಾಣಿಸಲ್ಲ. ಹೊರಗಡೆ ನಡೆಯುತ್ತಿರುವ ಶಬ್ದ ಬ್ಯಾಂಕ್ ಮ್ಯಾನೇಜರ್ ಚೇಂಬರ್ ಒಳಗೆ ಕೇಳಿಸಲ್ಲ. ಹಾಗಾಗಿ ಮ್ಯಾನೇಜರ್ ಮೀಟಿಂಗ್ ಅಲ್ಲಿ ಫುಲ್ ಬ್ಯುಸಿ ಆಗಿ ಬಿಟ್ಟಿರ್ತಾರೆ. ಸ್ನೇಹಿತರೆ, ಟೀ ಕುಡಿಯೋದಕ್ಕೆ ಹೋಗಿದ್ದ ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ಗೆ ಬ್ಯಾಂಕ್ ಒಳಗಡೆಯಿಂದ ಏನೋ ಶಬ್ದ ಬಂದ ಹಾಗೆ ಆಗುತ್ತೆ. ತಕ್ಷಣ ಟೀ ಕುಡಿಯೋದನ್ನ ನಿಲ್ಲಿಸಿ ಬ್ಯಾಂಕ್ ಒಳಗಡೆ ಓಡೋಡಿ ಬರ್ತಾನೆ. ಬ್ಯಾಂಕ್ ಒಳಗಡೆ ಗಲಾಟೆ ಮಾಡುತ್ತಿದ್ದ ಭಿಕ್ಷುಕನನ್ನು ನೋಡಿದ ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ಗೆ ಶಾಕ್ ಆಗಿ ಬಿಡುತ್ತೆ. ಭಿಕ್ಷುಕನಿಗೆ ಸೆಕ್ಯೂರಿಟಿ ಗಾರ್ಡ್ಸ್ ಹೇಳ್ತಾರೆ, ತಕ್ಷಣ ಈಗಲೇ ಬ್ಯಾಂಕ್ ಇಂದ ಹೊರಗಡೆ ಹೋಗು, ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಇದು ಪಬ್ಲಿಕ್ ಬ್ಯಾಂಕ್, ಭಿಕ್ಷೆ ಬೇಡುವ ಸ್ಥಳ ಅಲ್ಲ. ನೀನೇನು ಹುಚ್ಚನ? ಈಗಲೇ ಹೋಗು, ಇಲ್ಲ ಅಂದರೆ ಪೊಲೀಸರಿಗೆ ಕರೆ ಮಾಡ್ತೀವಿ ಅಂತಾನೆ. ಏನೇ ಮಾಡಿದ್ರು ಭಿಕ್ಷುಕ ಬ್ಯಾಂಕ್ ಇಂದ ಹೊರಗಡೆ ಹೋಗಲ್ಲ. ನಾನು ಮ್ಯಾನೇಜರ್ನ ನೋಡಬೇಕು, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತಾನೆ. ನಂತರ ಸೆಕ್ಯೂರಿಟಿ ಗಾರ್ಡ್ಸ್ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡ್ತಾರೆ. ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ. ಸ್ನೇಹಿತರೆ, ಒಬ್ಬ ಭಿಕ್ಷುಕ ಇದ್ದಕ್ಕಿದ್ದ ಹಾಗೆ ಬ್ಯಾಂಕ್ ಒಳಗಡೆ ಬಂದು ನಾನು ಮ್ಯಾನೇಜರ್ನ ನೋಡಬೇಕು ಅಂತ ಗಲಾಟೆ ಮಾಡಿದ್ರೆ ಖಂಡಿತವಾಗಿಯೂ ಈತ ಹುಚ್ಚು ಭಿಕ್ಷುಕ ಅಂತ ಯಾರಿಗಾದ್ರೂ ಅನಿಸುತ್ತೆ. ಹಾಗೆ ಅಧಿಕಾರಿಗಳಿಗೂ ಕೂಡ ಈ ಭಿಕ್ಷುಕನನ್ನು ನೋಡಿ ಅದೇ ಅಭಿಪ್ರಾಯ ಬರುತ್ತೆ. ಬ್ಯಾಂಕ್ ಒಳಗಡೆ ಇದ್ದ ಗ್ರಾಹಕರು ಗಲಾಟೆ ಜಾಸ್ತಿ ಮಾಡಿ ಭಿಕ್ಷುಕನನ್ನು ಹೊರದಬ್ಬುತ್ತಾರೆ. ಸರಿಯಾದ ಸಮಯಕ್ಕೆ ಮ್ಯಾನೇಜರ್ ಮೀಟಿಂಗ್ ಮುಗಿಸ್ಕೊಂಡು ಚೇಂಬರ್ ಇಂದ ಹೊರ ಬರ್ತಾರೆ. ಬ್ಯಾಂಕ್ ಸಿಬ್ಬಂದಿಗಳಿಗೆ ಮ್ಯಾನೇಜರ್ ಕೇಳ್ತಾನೆ, ಏನಿದು, ಏನೋ ಶಬ್ದ ಬರ್ತಾ ಇದೆ, ಎಷ್ಟೊಂದು ಗಲಾಟೆ ಆಗ್ತಾ ಇದೆ ಅಲ್ಲ, ಏನಾಯ್ತು ಬ್ಯಾಂಕ್ ಒಳಗೆ ಅಂತ. ಬ್ಯಾಂಕ್ ಸಿಬ್ಬಂದಿಗಳು ಮ್ಯಾನೇಜರ್ಗೆ ಹೇಳ್ತಾರೆ, ಸಾರ್, ನೀವು ಚೇಂಬರ್ ಒಳಗೆ ಹೋಗಿ ಹೊರಗಡೆ ಬರಬೇಡಿ. ಯಾರೋ ಒಬ್ಬ ಹುಚ್ಚು ಭಿಕ್ಷುಕ ಬಂದಿದ್ದಾನೆ, ನೀವೇ ಬೇಕು ಅಂತ ಹಠ ಮಾಡ್ತಾ ಇದ್ದಾನೆ, ನಿಮ್ಮ ಹತ್ತಿರ ಏನೋ ಮಾತನಾಡಬೇಕಂತೆ. ಎಲ್ಲರೂ ಸೇರಿ ಆ ಭಿಕ್ಷುಕನನ್ನು ಬ್ಯಾಂಕ್ ಇಂದ ಹೊರದಬ್ಬಿದ್ದೇವೆ ಅಂತ ಹೇಳ್ತಾನೆ. ನಂತರ ಮ್ಯಾನೇಜರ್ಗೆ ಈ ಭಿಕ್ಷುಕ ಯಾರು ಅಂತ ಗೊತ್ತಾಗಿ ಬಿಡುತ್ತೆ. ಮ್ಯಾನೇಜರ್ ಎದ್ದು ಬಿದ್ದು ಓಡೋಡಿ ಬಂದು ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಾರೆ, ಸರ್, ಇವರನ್ನು ಅರೆಸ್ಟ್ ಮಾಡಬೇಡಿ, ಇವರದ್ದು ಏನು ತಪ್ಪಿಲ್ಲ. ಬ್ಯಾಂಕ್ ಸಿಬ್ಬಂದಿಗಳು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಇವರನ್ನು ಸಾಧಾರಣ ಭಿಕ್ಷುಕ ಅಂದುಕೊಂಡು ಬ್ಯಾಂಕ್ ಇಂದ ಹೊರ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ ಅಷ್ಟೇ. ನನಗೆ ಬಿಟ್ಟರೆ ಈ ಭರತ್ ಭಿಕ್ಷುಕನ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ.
ಪ್ರತಿ ಸಲ ಇವರ ಮಗ ಬ್ಯಾಂಕ್ ಒಳಗಡೆ ಬರ್ತಾ ಇದ್ದ. ಈಗ ಇವರು ಬಂದಿದ್ದಾರೆ. ಇವರು ಬ್ಯಾಂಕಿಗೆ ತುಂಬಾ ಬೇಕಾದವರು ಸರ್. ಇವರು ಬ್ಯಾಂಕಲ್ಲಿ ಕೋಟ್ಯಾಂತರ ರೂಪಾಯಿ ಠೇವಣಿ ಇಟ್ಟಿದ್ದಾರೆ. ಈ ವಿಚಾರವನ್ನು ಕೇಳಿ ಸ್ವತಃ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಶಾಕ್ ಆಗಿ ಬಿಡುತ್ತೆ. ಮ್ಯಾನೇಜರ್ ಮಾತನ್ನು ಕೇಳಿಸಿಕೊಂಡ ಬ್ಯಾಂಕ್ ಸಿಬ್ಬಂದಿಗಳು ಗ್ರಾಹಕರು ಬಾಯಿ ಮೇಲೆ ಬೆರಳಿಡ್ಕೊಂತಾರೆ. ನಂತರ ಮ್ಯಾನೇಜರೇ ಭಿಕ್ಷುಕನನ್ನು ಬ್ಯಾಂಕ್ ಒಳಗೆ ಕರ್ಕೊಂಡು ಬರ್ತಾರೆ. ಭರತ್ ಅವರೇ, ನಮ್ಮಿಂದ ಏನು ಸಹಾಯ ಆಗಬೇಕು ಹೇಳಿ ಅಂತಾರೆ. ಸ್ನೇಹಿತರೆ, ಈ ಭಿಕ್ಷುಕ ಬ್ಯಾಂಕ್ ಒಳಗಡೆ ಏನಕ್ಕೆ ಬಂದ, ಮ್ಯಾನೇಜರ್ ಹತ್ರ ಏನ್ ಸಹಾಯ ಕೇಳೋದಕ್ಕೆ ಬಂದ ಅಂತ ವಿಡಿಯೋದ ಕೊನೆಯಲ್ಲಿ ಹೇಳ್ತಾನೆ. ಸ್ನೇಹಿತರೆ, ಭರತ್ ಒಬ್ಬ ಭಿಕ್ಷುಕ. ಆದರೆ ಈತನ ಮಗ ಏನ್ ಕೆಲಸ ಮಾಡ್ತಾ ಇದ್ದಾನೆ ಗೊತ್ತಾ? ಮುಂಬೈನ ಪ್ರತಿಷ್ಠಿತ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಪ್ರತಿ ತಿಂಗಳು ಲಕ್ಷ ಸಂಬಳ. ಸ್ನೇಹಿತರೆ, ಈ ಭರತ್ ಭಿಕ್ಷುಕನ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸ್ನೇಹಿತರೆ, ಇವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮುಂಬೈ ನಗರದಲ್ಲಿ. ಇವರು ಹುಟ್ಟಿದ್ದು ಭಿಕ್ಷೆ ಬೇಡುವ ಕುಟುಂಬದಲ್ಲಿ. ಭರತ್ ಶಾಲೆಗೆ ಹೋಗಿಲ್ಲ, ವಿದ್ಯಾಭ್ಯಾಸ ಇಲ್ಲ, ಶಾಲೆಯ ಮುಖ ನೋಡಿಲ್ಲ. ಭರತ್ಗೆ ಭಿಕ್ಷೆ ಬೇಡೋದು ಅಂದ್ರೆ ಚಿಕ್ಕ ವಯಸ್ಸಿನಿಂದಲೂ ತುಂಬಾ ಇಷ್ಟ. ಯಾಕಪ್ಪ ಅಂತಂದ್ರೆ ಈತನ ಬ್ಲಡ್ ಅಲ್ಲೇ ಭಿಕ್ಷೆ ಬೇಡೋದಿದೆ. ಚಿಕ್ಕ ವಯಸ್ಸಿನಿಂದಲೇ ಭಿಕ್ಷೆ ಬೇಡೋದಕ್ಕೆ ಶುರು ಮಾಡ್ತಾನೆ. ಈ ಭರತ್ ಚಿಕ್ಕ ವಯಸ್ಸಿನಿಂದಲೂ ಹೊಸ ರೀತಿ ಹೊಸ ವಿಧಾನದಲ್ಲಿ ಭಿಕ್ಷೆ ಬೇಡಿ ಎಲ್ಲಾರ್ಕಿನ್ನ ಒಂದು ಪಟ್ಟು ಜಾಸ್ತಿನೇ ದುಡಿಯುತ್ತಾ ಇದ್ದ. ಸ್ನೇಹಿತರೆ, ಹೀಗೆ ದಿನಗಳು ಉರುಳುತ್ತೆ, ಕಾಲ ಮುಂದಕ್ಕೆ ಸಾಗುತ್ತೆ. ಭರತ್ಗೆ 20 ವರ್ಷ ತುಂಬುತ್ತೆ. 20 ವರ್ಷಗಳ ತನಕ ಭಿಕ್ಷೆ ಬೇಡಿ ಸೇವ್ ಮಾಡಿದ್ದ ದುಡ್ಡು 6 ಲಕ್ಷ ರೂಪಾಯಿ. ಸ್ನೇಹಿತರೆ, ಭರತ್ ಶಾಲೆಗೆ ಹೋಗಿಲ್ಲ, ವಿದ್ಯಾಭ್ಯಾಸ ಇಲ್ಲ, ಆದರೆ ಪ್ರಪಂಚದ ಜ್ಞಾನ ಇತ್ತು. ಈಗಿನ ಮಾಡರ್ನ್ ಜಗತ್ತು ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಅರಿವಿತ್ತು. ಸ್ನೇಹಿತರೆ, ಭರತ್ ಭಿಕ್ಷೆ ಬೇಡುತ್ತಾ ಇದ್ದ ಸ್ಥಳ ITBT ಇರುವ ಒಂದು ಪ್ರದೇಶದಲ್ಲಿ. 5 ವರ್ಷಗಳ ತನಕ ITBT ಏರಿಯಾಗಳಲ್ಲಿ ಭಿಕ್ಷೆ ಬೇಡಿದ ಮೇಲೆ ಭರತ್ಗೆ ಒಂದು ಸತ್ಯ ಗೊತ್ತಾಗುತ್ತೆ. ಈ ಸಾಫ್ಟ್ವೇರ್ ಕೆಲಸದವರಿಗೆ ಲಕ್ಷ ಸಂಬಳ ಸಿಗುತ್ತೆ, ಆದರೆ ಕ್ಯಾಶ್ ಬಳಸಲ್ಲ, ಎಲ್ಲವೂ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಭರತ್ ಭಿಕ್ಷುಕ ಭಿಕ್ಷೆ ಬೇಡುತ್ತಾ ಇದ್ದದ್ದು ಮುಂಬೈನ ಮಹಾಪೆ ನಗರದಲ್ಲಿ. ಮಹಾಪೆ ನಗರ ಭಾರತ ದೇಶದಲ್ಲಿ ಅತಿ ದೊಡ್ಡ IT ಹಬ್ ಅಂತಲೂ ಪರಿಗಣಿಸಲಾಗಿದೆ. ಈ ಮಹಾಪೆ ನಗರದಲ್ಲಿ ಸಾವಿರಾರು IT ಎಂಪ್ಲಾಯ್ಸ್ ಇದ್ದಾರೆ. ಮುಂಬೈ ನಗರದ ಮಹಾಪೆ ನಗರದಲ್ಲಿ ಭಿಕ್ಷೆ ಬೇಡುತ್ತಿದ್ದ ಭರತ್ಗೆ ಪ್ರತಿದಿನ 200-400 ರೂಪಾಯಿ ಸಿಗ್ತಾ ಇತ್ತು. ಸ್ನೇಹಿತರೆ, ಭರತ್ ಒಂದು ಐಡಿಯಾ ಮಾಡ್ತಾನೆ. ತನ್ನ ಮಗನನ್ನು ಬ್ಯಾಂಕಿಗೆ ಕಳಿಸಿ ಒಂದು ಅಕೌಂಟ್ ಓಪನ್ ಮಾಡಿಸ್ತಾನೆ ಮತ್ತು ಆ ಅಕೌಂಟ್ ಅನ್ನು UPI ಟ್ರಾನ್ಸಾಕ್ಷನ್ಗೆ ಲಿಂಕ್ ಮಾಡಿಸ್ತಾನೆ. ಸ್ನೇಹಿತರೆ, ಭರತ್ ಭಾರತ ದೇಶದ ಮೊದಲ ಮತ್ತು ಏಕೈಕ ಮಾಡರ್ನ್ ಭಿಕ್ಷುಕನಾಗಿ ಕನ್ವರ್ಟ್ ಆಗ್ತಾನೆ. ಸ್ನೇಹಿತರೆ, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಸ್ಕ್ಯಾನರ್ಗಳನ್ನು ಇಟ್ಕೊಂಡು ಭಿಕ್ಷೆ ಬೇಡಲು ಶುರು ಮಾಡ್ತಾನೆ. ಈ ಮಾಡರ್ನ್ ಭಿಕ್ಷೆಯ ಸಿಸ್ಟಮ್ ಇಂದ ಭರತ್ಗೆ ಎಷ್ಟು ದುಡ್ಡು ಬರುತ್ತೆ ಗೊತ್ತಾ? ಪ್ರತಿದಿನ 5,000 ರೂಪಾಯಿಗೂ ಹೆಚ್ಚು ದುಡ್ಡು ಬಂದು ಬ್ಯಾಂಕ್ ಅಕೌಂಟಿಗೆ ಬೀಳುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲರೂ ಸ್ಕ್ಯಾನ್ ಮಾಡಿ ಭಿಕ್ಷೆ ಕೊಡ್ತಾರೆ. ಮಾಡರ್ನ್ ಜನಗಳಿಗೆ ಮಾಡರ್ನ್ ಆಗಿ ಭಿಕ್ಷೆ ಬೇಡೋದು ನನ್ನ ಸ್ಟೈಲ್ ಅಂತಾನೆ ಭರತ್. ಸ್ನೇಹಿತರೆ, ಒಂದು ಸಣ್ಣ ಬದಲಾವಣೆ ಭರತ್ ಜೀವನವನ್ನೇ ಬದಲಾಯಿಸಿ ಬಿಡುತ್ತೆ. ಸ್ನೇಹಿತರೆ, ಯಾವುದೇ ಪ್ರೊಫೆಷನ್ ಆದ್ರೂ ಕೂಡ ಬುದ್ಧಿ ಇರಬೇಕು. ಬುದ್ಧಿ ಇದ್ದರೆ ಖಂಡಿತವಾಗಿಯೂ ಆ ಪ್ರೊಫೆಷನ್ ಅಲ್ಲಿ ಜಯಬೇರಿ ಬಾರಿಸುತ್ತಾನೆ ಅಂತ ಭರತ್ ತೋರಿಸಿಕೊಟ್ಟಿದ್ದಾರೆ. ಭರತ್ ಭಿಕ್ಷೆ ಬೇಡುವಾಗ ಕ್ಯಾಶ್ ಇದ್ದವರು ಕ್ಯಾಶ್ ಕೊಡ್ತಾರೆ, ಕ್ಯಾಶ್ ಇಲ್ಲ ಅಂತ ಹೇಳಿದ್ರೆ ಭರತ್ ಸ್ಕ್ಯಾನರ್ ತೋರಿಸ್ತಾನೆ. ಸ್ನೇಹಿತರೆ, ಯಾವಾಗ ಸ್ಕ್ಯಾನರ್ ಗಳಲ್ಲಿ ಭಿಕ್ಷೆ ಬೇಡಲು ಶುರು ಮಾಡ್ತಾನೋ ಭರತ್ಗೆ ದುಡ್ಡಿನ ಸುರಿಮಳೆ ಶುರುವಾಗುತ್ತೆ. ಸ್ನೇಹಿತರೆ, ಭರತ್ ಭಿಕ್ಷೆ ಬೇಡುವ ಕೆಲಸವನ್ನು ಕಾರ್ಪೊರೇಟ್ ಭಿಕ್ಷೆ ಬೇಡುವ ಕೆಲಸವಾಗಿ ಕನ್ವರ್ಟ್ ಮಾಡ್ತಾನೆ. 20 ಜನ ಕೆಲಸಗಾರರನ್ನು ಇಟ್ಕೊಂತಾನೆ. ಪ್ರತಿದಿನ ಭಿಕ್ಷೆ ಬೇಡಿ ಬಂದ ದುಡ್ಡನ್ನು ಭರತ್ಗೆ ಕೊಡಬೇಕು. ಭಿಕ್ಷೆ ಬೇಡುವ ಕೆಲಸಗಾರರಿಗೆ ಪ್ರತಿ ತಿಂಗಳು 15,000 ರೂಪಾಯಿ ಸಂಬಳ. ಭಿಕ್ಷೆ ಬೇಡುವ ಕೆಲಸವನ್ನು ಕೂಡ ಪ್ರೊಫೆಷನಲ್ ಆಗಿ ಕನ್ವರ್ಟ್ ಮಾಡ್ಕೊಂತಾನೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಭಿಕ್ಷೆ ಬೇಡುವ ಕೆಲಸ. ನಂತರ ಸಾಮಾನ್ಯರಂತೆ ಒಳ್ಳೆ ಬಟ್ಟೆ ಹಾಕೊಂಡು ಜೀವನ ಮಾಡೋದು, ಶಾಪಿಂಗಿಗೆ ಹೋಗೋದು, ಸಿನಿಮಾಗೆ ಹೋಗೋದು, ಮಜಾ ಮಾಡ್ಕೊಂಡು ಬರೋದು. ಸ್ನೇಹಿತರೆ, ಮುಂಬೈ ನಗರದಲ್ಲಿ ಭರತ್ ಭಿಕ್ಷುಕನದ್ದು 2 ಅಪಾರ್ಟ್ಮೆಂಟ್ ಇದೆ. ಮುಂಬೈ ನಗರದಲ್ಲೇ ಇನ್ನು ಸಾಕಷ್ಟು ಆಸ್ತಿ ಮಾಡಿದ್ದಾನೆ. 4 ಕಾರ್ ಇದೆ. ಬ್ಯಾಂಕ್ ಬ್ಯಾಲೆನ್ಸ್ ಕೋಟ್ಯಾಂತರ ರೂಪಾಯಿಯಲ್ಲಿ ಇದೆ. ತಂದೆ ಭಿಕ್ಷುಕ, ಮಗ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ. ತಂದೆ ಮಗ ಇಬ್ಬರು ಕೂಡ ಲಕ್ಷ ದುಡಿಯುತ್ತಾ ಇದ್ದಾರೆ. ತಂದೆ ಓದಿಲ್ಲ, ವಿದ್ಯಾಭ್ಯಾಸ ಇಲ್ಲ, ಆದ್ರೂ ಕೂಡ ಲಕ್ಷ ದುಡಿತಾ ಇದ್ದಾರೆ. ಮಗ ತುಂಬಾ ಚೆನ್ನಾಗಿ ಓದಿದ್ದಾನೆ, ವಿದ್ಯಾಭ್ಯಾಸ ಇದೆ, ಆದ್ರೂ ಕೂಡ ಲಕ್ಷ ದುಡಿತಾ ಇದ್ದಾನೆ. ಈ ಭರತ್ ಭಿಕ್ಷುಕ ಏನ್ ಹೇಳ್ತಾನೆ ಗೊತ್ತಾ? ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ತಲೆಯಲ್ಲಿ ಬುದ್ಧಿ ಇರಬೇಕು, ಪ್ರಪಂಚದ ಜ್ಞಾನ ಇರಬೇಕು. ತಲೆಯಲ್ಲಿ ಬುದ್ಧಿ ಮತ್ತು ಪ್ರಪಂಚದ ಜ್ಞಾನ ಇತ್ತು ಅಂತಂದರೆ ಓದಿದವರನ್ನು ಕೂಡ ಓದಿಲ್ಲದವರು ಮೀರಿಸ್ತಾರೆ. ಭರತ್ ಭಿಕ್ಷುಕ ಬ್ಯಾಂಕಿಗೆ ಯಾಕೆ ಬರ್ತಾನೆ ಅಂತಂದ್ರೆ ತನ್ನ ಮಗನ ಹುಟ್ಟಿದ ಹಬ್ಬ ಇರುತ್ತೆ. ಮಗನಿಗೆ ಒಂದು ಮರ್ಸಿಡೀಸ್ ಬೆಂಜ್ ಕಾರ್ ಕೊಡಿಸಬೇಕು ಅಂತ ತಂದೆಯ ಆಸೆ. ಹಾಗಾಗಿ
ಬ್ಯಾಂಕಿಂದ ದುಡ್ಡು ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿರ್ತಾನೆ. ಭಿಕ್ಷೆ ಬೇಡುವ ವರ್ಕಿಂಗ್ ಅವರ್ಸ್ ಅಲ್ಲಿ ಬ್ಯಾಂಕಿಗೆ ಬಂದ ಕಾರಣ ಇಷ್ಟೆಲ್ಲ ಘಟನೆ ಬೆಳಕಿಗೆ ಬರುತ್ತೆ. ಭರತ್ ಭಿಕ್ಷುಕ ಕೂಡ ವರ್ಲ್ಡ್ ಫೇಮಸ್ ಆಗ್ತಾನೆ. ಸ್ನೇಹಿತರೆ, ಭಾರತ ದೇಶದ ಅತ್ಯಂತ ರಿಚ್ ಬೆಗ್ಗರ್ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ನೀವಿನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ. ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ, ಚೆಕ್ ಮಾಡಿ.